ಇದು ದ ವಾಯ್ಸ್ ಆಫ್ ಮಾದಿಗ ನ್ಯೂಸ್ ಚಾನೆಲ್. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಬೇರೆ ಯಾವ ಸಮಾಜನೂ ಇಲ್ಲಿ ಬೆಂಬಲ ಕೊಟ್ಟಿಲ್ಲ, ಮುಖ್ಯವಾಗಿ ಒಲೆಯರು ಬೆಂಬಲ ಕೊಟ್ಟಿಲ್ಲ ಅಂತ ಮಾತಾಡಿದ್ರು. ಆದ್ರೆ ನಮ್ಮ ಪಾವಗಡ ಶ್ರೀರಾಮ್ ಹೇಳಿದ್ರು ಅನೇಕ ಜನ ಒಲೆಯರು ಇಲ್ಲಿ ಬೆಂಬಲ ಕೊಟ್ಟಿದ್ದಾರೆ ಅಂತ. ನಾನು ಒಲೆಯರು ಸಮಾಜಕ್ಕೆ ಸೇರಿದವನು, ಒಲೆಯರವನೇ. ಆದ್ರೆ ನಾವು ನೀವು ತಿಳ್ಕೊಂಡಿರಂಗೆ ಒಳ ಮೀಸಲಾತಿ ಇರೋದು ಎಲ್ಲ. ನಾನು ಯಾಕಂದ್ರೆ ಒಳ ಮೀಸಲಾತಿ ಹೋರಾಟ ಕರ್ನಾಟಕದಲ್ಲಿ ಶುರುವಾಗಿದ್ದು 96ರಲ್ಲಿ. ಆದ್ರೆ ಒಳ ಮೀಸಲಾತಿ ಜಾರಿ ಆದ್ರೆ ಮಾತ್ರನೇ ಸಮಾನತೆ ಸಿಗುತ್ತೆ ಅಂತೇಳಿ 1995ರಲ್ಲೇ ರಾಷ್ಟ್ರ ಮಟ್ಟದ ವಿಚಾರ ಸಂಕಿರಣ ಮಾಡಿ ಆ ಸಭೆಗೆ ಮಾದಿಗ ದಂಡೋರದಿಂದ ಪ್ರೊಫೆಸರ್ ಮುತ್ತಯ್ಯ ಮಾದಿಗರನ್ನು ಕರೆಸಿ ಆ ದಿನದಲ್ಲೇ ನಾವು ನಿರ್ಣಯ ಮಾಡಿ ಒಳ ಮೀಸಲಾತಿ ಜಾರಿ ಆಗ್ಬೇಕಂತೇಳಿ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಮನವಿ ಕೊಟ್ಟಿದ್ದೀವಿ. ಅದು ನಾನೇ ಸೈನ್ ಮಾಡಿ ಕಟ್ಟಿರ್ತಕ್ಕಂಥ ನಿರ್ಣಯ. ಅದು ಅವತ್ತಿಂದ ಇವತ್ತಿನ ತನಕ ನಾನು ಯಾವತ್ತು ಒಳ ಮೀಸಲಾತಿ ಪರನೇ ಇದ್ದೀನಿ. ಯಾಕಂದ್ರೆ ಒಳ ಮೀಸಲಾತಿ ಬರೀ ಮಾದಿರಿಗಲ್ರಿ ನ್ಯಾಯ ಸಿಗೋದು. ಅದು 101 ಜಾತಿಗೂ ನ್ಯಾಯ ಸಿಗುತ್ತೆ. 94ನೇ ಇಸ್ವಿನಲ್ಲಿ ನಾವು ಮಾಡಿದಂತ ನಿರ್ಣಯದಲ್ಲಿ ಏನ್ ಬರ್ದಿದ್ದೀವಿ ನಾವು ಅಂತ ಹೇಳಿದ್ರೆ, ಒಳ ಮೀಸಲಾತಿ ಜಾರಿ ಆಗೋದ್ರಿಂದ ಮೀಸಲಾತಿ ಸಂಪೂರ್ಣ ಜಾರಿ ಆಗುತ್ತೆ. ಯಾಕಂದ್ರೆ ಯಾವ ಕಾಲದಲ್ಲೂ ಮೀಸಲಾತಿ ಸಂಪೂರ್ಣವಾಗಿ ಜಾರಿ ಆಗಿಲ್ಲ. ಈಗ ಮಾದಿಗರು 8% ಬೇಕಂದ್ರೆ ಪಟ್ಟಾಗಿ ಇಳ್ಕೊಂಡ್ರೆ ಒಲೆಯರು ನೀವ್ ಎಷ್ಟಿದ್ರೆ ನೀವು ಪಟ್ಟಾಗಿ ನೀವು ಅದನ್ನ ಪೂರ್ತಿ ಮಾಡ್ಕೊಳ್ಳಿ, ಬಾವಿಗಳು ಮಾಡ್ಕೊಳ್ಳಿ. ಹಂಗಾಗಿ ಅದು ಎಷ್ಟಿದೆಯೋ ಒಳ ಮೀಸಲಾತಿ ಅದು 17 ಆಗಲಿ 15 ಆಗಲಿ ಅದು ಪರಿಪೂರ್ಣ ಜಾರಿ ಆಗುತ್ತೆ. ಇದೊಂದು ಅದ್ಭುತವಾದ ತಂತ್ರ. ಇದನ್ನ ಮಾದಿಗರು ಶುರು ಮಾಡಿದ್ದಾರೆ. ಹಂಗಾಗಿ ಮಾದಿಗರ ಜೊತೆ ಸೇರ್ಕೊಳ್ರಿ, ಸೇರ್ಲಿಕ್ಕಾಗಿಲ್ಲ ಬೆಂಬಲಿಸ್ರಿ ಅಂತ ಹೇಳಿದೀವಿ. ಇರೋದಂತ ಮಾಡಬೇಡಿ. ಎಲ್ಲ ಮೈಸೂರು ಎಲ್ಲ ಮಾತಾಡ್ತಾ ಇದಾರೆ. ಮಾದೇವಪ್ಪನವರು ಖರ್ಗೆ ಅಂತ ಅವ್ರ ಚೇಲಗಳಂದ್ರೆ ಒಂದ್ 4 ಜನ ಬುದ್ಧಿ ಇಲ್ಲ, ಅವಕ್ಕೆ ಅಷ್ಟೇ. ಅವಕ್ಕೆ ಎಲ್ಲಾರು ತಿಳ್ಕೊಂಡಿದ್ದಾರೆ. ಎಚ್.ಸಿ. ಮಾದೇವಪ್ಪ, ಖರ್ಗೆ, ಪರಮೇಶ್ವರ ಎಲ್ಲರೂ ಒಲೆಯರ್ಗೆ ಸಪೋರ್ಟ್ ಇದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ಒಲೆಯರ್ಗೆ ಏನ್ ಮಾಡಿದ್ದಾರೆ ಇವ್ರಂತ ಒಲೆಯರ್ಗೆ ಮಾತ್ರ ಗೊತ್ತಿರೋದು. ಇವ್ರ ಒಲೆಯರ್ ಪರ ಇರೋದೇ ಆಗಿದ್ರೆ SC SP ನಮ್ಗಿರ್ತದೆ ಫಂಡ್. ಅದರಲ್ಲಿ ಕಳೆದ 4-5 ವರ್ಷಗಳಲ್ಲೇ 1 ಲಕ್ಷ ಕೋಟಿ ರೂಪಾಯಿ ಲೂಟಿ ಮಾಡವ್ರೆ. ಬೇರೆ ಎಲ್ಲೆಲ್ಲ ಹಾಕಿದ್ದಾರೆ ಅದನ್ನ. ಈ ಸರ್ತಿನೂ ಸಹಿತ 44 ಲಕ್ಷ ನಾವು SSB ಫಂಡ್ ಕೊಟ್ಟಿದ್ದೇವೆ, ಬಜೆಟ್ ಅಲ್ಲಿ ಹಾಕಿದ್ದಾನೆ. ಅದ್ರಲ್ಲಿ 15,000 ಕೋಟಿ ರೂಪಾಯಿ ಗ್ಯಾರಂಟಿಗಳಿಗೆ ಹಾಕಿದ್ದಾರೆ. ಇವರು ಒಲೆಯರ ಪರ ಇದ್ದಾರೆ ಅಂತ ಹೇಳಿದ್ರೆ ಈ ಒಲೆಯರಾಗ್ಲಿ ಅಥವಾ ಮಾದಿಗರಾಗ್ಲಿ ಇದು ಮಾಡಿದ ತಪ್ಪು ಅಂತ ಹೇಳಕ್ ಆಗ್ತಲ್ಲ. ಯಾಕೆ ಇವ್ರಿಗೆ ದಮ್ಮಿಲ್ಲ? ದೌರ್ಜನ್ಯಗಳು ಹಳ್ಳಿಗಳಲ್ಲಿ ನಡೀತದೆ. ಬರೀ ಮಾದಿಗರ ಮೇಲೆ ಆಗ್ತಾ ಇದೆಯಾ? ಒಲೆಯರ ಮೇಲೂ ಆಗ್ತದೆ. ಎಲ್ಲಿಟ್ಕೊಂಡಿದ್ದೀರಾ ಅವಾಗ ನಿಮ್ಮ ಅಭಿಮಾನ? ನೀವು ಬದುಕ್ತಾ ಇರೋದು ನಿಮ್ಮ ಕುಟುಂಬಗಳಿಗಾಗಿ ಬದುಕ್ತಾ ಇದ್ದೀರಿ ಅಷ್ಟೇನೆ. ಜಾತಿ ಪರ ಯಾವನು ಇಲ್ಲ ಇಲ್ಲಿ. ಅವ್ರವ್ರ ಕುಟುಂಬಗಳಿಗೆ ಮಲ್ಲಿಕಾರ್ಜುನ್ ಖರ್ಗೆ ಏನೋ ಮಾಡ್ತಾ ಇದಾರೆ ಪಿತೂರಿ ಅಂತ ಹೇಳಿದ್ರೆ ಅದು ಅವ್ನ ಮಗನಿಗಾಗಿ, ಅವ್ರ ಅಳಿಯನಿಗಾಗಿ, ಅವ್ರ ಮಗಳಿಗಾಗಿ ಮಾಡ್ತಾರೆ ಅಷ್ಟೇನೆ. ಅವ್ರ ಕುಟುಂಬಕ್ಕೆ ಮಾಡಿದ ತಕ್ಷಣ ನಮ್ಮ ಸಮಾಜಕ್ಕೆ ಮಾಡ್ತಾರೆ ಅಂತ ತಿಳ್ಕೊಬೇಡ್ರಿ. ಖಂಡಿತವಾಗ್ಲೂ ಅದಲ್ಲ ಅದು. ಮತ್ತಿಲ್ಲಿ ಬಹಳ ಮುಖ್ಯವಾಗಿ ಏನು ಹೇಳ್ಬೇಕ ಅಂತ ಹೇಳಿದ್ರೆ, ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಂತ ಕೆಲವರು ಅನೇಕರು ಇಲ್ಲಿ ಮಾದಿಗರು ಒಲೆಯರ ವಿರುದ್ಧ ಮಾತಾಡ್ತಾ ಇದಾರೆ, ಹಂಗಿಂತೆಲ್ಲ ಮಾತಾಡ್ತಾ ಇದಾರೆ. ನಾನು ಅದೆಲ್ಲರೂ ನೋಡಿದ್ದೀನಿ. ಇವತ್ತು ವಕೀಲ ಅರುಣ್ ಅವರು ಮಾತಾಡಿದ್ ಕೇಳಿದ್ದೀನಿ, ಇನ್ನು ಅನೇಕರು ಮಾತಾಡಿದ್ ಕೇಳಿದ್ದೀನಿ. ಅದೇ ರೀತಿ ನಮ್ಮ ಮಂದಕೃಷ್ಣ ಮಾದಿಗ ಅವರು ಮಾತಾಡಿದ್ ಕೇಳಿದ್ದೀನಿ. ನಾವು ಮಾದಿಗರ ಪರ ಇದ್ದೀವಿ, ನಾವು ಯಾರು ವಿರುದ್ಧ ಅಲ್ಲ ಅಂತ ಹೇಳಿದಾರೆ. ಬೇಕಾಗಿರೋದು ಇದೇನೆ. ಮಾದಿಗರ ಪರ ಇದ್ದಾರೆ ಅಂದ್ರೆ ಒಲೆಯರ ಪರ ಮಾಡ್ರಿ, ಯಾರು ಬೇಡ ಅಂತ ಹೇಳಿದ್ರು. ಗೋವಿಗಳ ಪರ ಮಾಡ್ರಿ, ಯಾರು ಬೇಡ ಅಂತ ಹೇಳಿದ್ರು. ಅಷ್ಟು ಮಾಡೋದು ಆ ರೀತಿ ಮಾಡಿದ್ರೆ ನೀವು ಕಂಪ್ಲೀಟ್ ರಿಸರ್ವೇಶನ್ ಇದೆಯಲ್ಲ ಅದು ಸಂಪೂರ್ಣ ಜಾರಿ ಆಗುತ್ತೆ. ಅದಕ್ಕಿಲ್ಲಿ ಸಿದ್ದರಾಮಯ್ಯ ಅವರು ನಮಗೆ ಮಾನ್ಯತೆ ಕೊಟ್ಟು ಬಂದ್ರೆ ಅವ್ರ ಮರ್ಯಾದೆ ಉಳಿತದೆ. ಇಲ್ಲ ಏನೋ ನೆಪ ಹೇಳಿ ಕುಂಟೆಪ ಹೇಳಿ ಯಾರನ್ನ ಕಳಿಸ್ತೀನಿ ನಾ ಬರೋದಿಲ್ಲ ಅಂತ ಹೇಳಿದ್ರೆ ನೀವು ಬರೋದೇ ಬೇಡ. ಸದ್ಯಕ್ಕೆ ನಾವು ಇಲ್ಲಿ 4-5 ದಿನ ಕೂತ್ಕೊಳ್ಳೋಷ್ಟು ಮಟ್ಟಿಗೆ ನಾವು ತಯಾರಿಂದ ಬಂದಿಲ್ಲ. ತಯಾರಾಗೋಣ, ಹಂತವಾಗಿ ಎತ್ಕೊಳ್ಳೋಣ. ಮೊದಲು ನಮ್ಮ ಸ್ವಾಮೀಜಿಗಳು ಮತ್ತೆ ನಾಯಕರು ಅದು 55 ಜನ ಫಸ್ಟ್ ನಾವು ಸ್ಟಾರ್ಟ್ ಮಾಡೋಣ. 50, 500 ಆಗುತ್ತೆ, 500, 5,000 ಆಗುತ್ತೆ, 5,000, 50,000 ಆಗುತ್ತೆ. ಅದು 1 ತಿಂಗಳಾಗುತ್ತೋ, 2 ತಿಂಗಳಾಗುತ್ತೋ, 1 ವರ್ಷ ಆಗುತ್ತೋ. ಈ ಒಂದು ಪ್ರಕ್ರಿಯೆಯಲ್ಲಿ ಉಳಿದೆಲ್ಲರನ್ನೂ ಸಹಿತ ನಾವು ಜಾಗೃತಿ ಮಾಡೋಣ, ಎಜುಕೇಟ್ ಮಾಡೋಣ. ಒಳ ಮೀಸಲಾತಿ ಯಾರ ವಿರುದ್ಧನೂ ಇಲ್ಲ. ಅದು ಸಂವಿಧಾನದ ಪರ ಇದೆ, ಸಂವಿಧಾನಕ್ಕೆ ಬದ್ಧವಾಗಿದೆ. ಸಂವಿಧಾನ ಏನ್ ಹೇಳಿದೆ ಒಳಗಡೆ ಆ ಸಂವಿಧಾನ ತಕ್ಕಂಗೆ ಇದೆ. ಇದ್ರ ಬಗ್ಗೆ ನಾನು ಅನೇಕ ವೇದಿಕೆಗಳಲ್ಲಿ ಮಾತಾಡಿದ್ದೀನಿ, ಪುಸ್ತಕಗಳು ತಂದಿದ್ದೀನಿ, ಬರೆದಿದ್ದೀನಿ. ಮತ್ತೆ ನನಗೆ ಗೊತ್ತಿದೆ ಬಹುಜನ್ ಸಮಾಜ್ ಪಾರ್ಟಿಯಲ್ಲಿ ನಾವಿದ್ದಾಗ ನಾವ್ ಯಾಕಂದ್ರೆ ಸೇರ್ತೀವಿ ಅಂತ ಹೇಳಿದ್ರೆ, ಅವತ್ತಿದ್ದಂತ ಮಾನ್ಯವ್ರ ಕಾಂಶರಾಮ್ ಸಾಹೇಬರು ಒಳ ಮೀಸಲಾತಿ ಪರ ಇದ್ರು. ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಅದನ್ನ ನಂಬ್ಕೊಂಡು ನಾವೆಲ್ಲ ಸೇರ್ಕೊಂಡ್ವಿ.
ನಮ್ಮ ಇವರು ಮಾತಾಡಿದ್ರು, ಸ್ವಾಮೀಜಿಗಳು ಮಾತಾಡಿದ್ರು, ಸ್ವಾಮೀಜಿಗಳು ಹೇಳಿದ್ರು, ಯಾರೋ ನಮ್ಮ ಮಂದಕೃಷ್ಣ ಮಾದಿಗೆ ಅವರು ಹೇಳಿದ್ರು ಯಾವ ಪಾರ್ಟಿನ ವಿರುದ್ಧ ಅಲ್ಲ ಅಂತೇಳಿ. ಆದ್ರೆ ಇಂಡಿಯಾದಲ್ಲಿ ಒಂದು ಪಾರ್ಟಿ ವಿರುದ್ಧ ಆಯ್ತು, ನಮ್ಮದೇ ಪಾರ್ಟಿ ಅನ್ಕೊಂಡಂತ ನಾವು ಚಮ್ಮಾರ್ಸು ಮಾದಿಗರೆಲ್ಲ ಒಂದೇ ಅಂತ ಹೇಳ್ತಾ ಇದ್ರು ಸಹಿತ ಅದೇ ಪಾರ್ಟಿಯ ನಾಯಕಿ ಏನ್ ಹೇಳಿದ್ರು, ಇಲ್ಲಲ್ಲ ಇದನ್ನ ಚಮ್ಮಾರ್ ವಿರೋಧ ಮಾಡ್ತಾರ, ಹಂಗಾಗಿ ಒಳ ಮೀಸಲಾತಿ ನಾನು ಬೆಂಬಲ ಇಲ್ಲ ಅಂತ ಹೇಳಿದ್ರು. 35 ವರ್ಷ ದುಡ್ದಂತ ಬಹುಜನ್ ಸಮಾಜ್ ಪಾರ್ಟಿ ನಾವು ಬಿಟ್ಟು ಬಂದ್ವಿ. ಆ ಇಡೀ ಬಹುಜನ್ ಸಮಾಜ್ ಪಾರ್ಟಿ ಬೆಳೆದಿದ್ದು ನಮ್ಮಿಂದ ಬೆಳೆದು. ಆದ್ರೆ ನಾನು ಮಾರ್ಸಲ್ ಮುನಿಯಪ್ಪ ಅವರು, ಆರ್ ಮುನಿಯಪ್ಪ ಅವರು, ನನ್ನ ಜೊತೆ ಮುಸಲ್ಮಾನ್ ನಾಯಕರು, ವಲಯರ್ ನಾಯಕರು, OBCಗಳು, STಗಳು ಎಲ್ಲರೂ ಬಹುಜನ್ ಸಮಾಜ್ ಪಾರ್ಟಿ ನಾವು ಬರೀ ಹೋಗಿ ಮಾತಾಡಿದ್ವಿ. ನೀವು ಹೇಳ್ತಾರ ತಪ್ಪು, ನೀವು ಒಳ ಮೀಸಲಾತೀರಿ, ಎಲ್ಲೂ ಸಹಿತ ನಮ್ಮ ಒಗ್ಗಟ್ಟನ್ನು ಮುರಿಯಲ್ಲ, ಒಗ್ಗಟ್ಟನ್ನು ಬಲ ಮಾಡುತ್ತೆ. ಆ ಸಂವಿಧಾನ ವಿರುದ್ಧ ಇಲ್ಲ, BSP ವಿರುದ್ಧ ಇಲ್ಲ, ಚಮಾರ್ ವಿರುದ್ಧ ಇಲ್ಲ. ಏನ್ ಹೇಳಿದ್ರು ಸಹಿತ ಮಾಯಾವತಿ ನಮ್ಮ ನಾಯಕಿ ಒಪ್ಕೊಳ್ಳಿಲ್ಲ. ಆವಾಗ ನಾವು ಒಂದೇ ದಿನ ತೀರ್ಮಾನ ತಗೊಂಡು ಅಷ್ಟು ಜನ BSP ಬಿಟ್ವಿ, ಬಹುಜನ್ ಸಮಾಜ್ ಪಾರ್ಟಿ ಬಿಟ್ಟು ಹೊರಗೆ ಬಂದ್ವಿ ನಾವು. ಯಾಕಂದ್ರೆ ನಾವು ಹೇಳಿದ್ವಿ ನಮ್ಮ ಸಮಾಜಕ್ಕೆ ಉಳಿತಾಗುತ್ತಂತ ನಾವು BSP ಇದ್ದಿದ್ದು. ನಮ್ಮ ಸಮಾಜ ವಿರುದ್ಧ ಇದೆ ಅಂತ ಹೇಳಿದ್ರೆ ಆ ಪಕ್ಷದಲ್ಲಿ ನಾವ್ ಯಾಕಿರ್ಬೇಕು, ಅದು ನಮ್ಮ ಪಕ್ಷ ಅಲ್ಲ. ಅದು ಅವತ್ತು ನಾವು ಬಿಟ್ಟು ಬಂದ್ವಿ. ಅದು ಬಿಟ್ಟು ಬಂದ್ಮೇಲೆ ಇವತ್ತು ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ಮಾಡಿದ್ದೀವಿ. ರಿಜಿಸ್ಟರ್ ಮಾಡೋದಕ್ಕೆ 1 ವರ್ಷದ ಪ್ರಯತ್ನ ಮಾಡ್ತಾ ಇದೀವಿ. ಆದ್ರೆ ಏನೇನು ನೆಪ ಅದನ್ನ ತಡಿತಾ ಇದ್ರೆ ಬಿಡಲ್ಲ. ಆದ್ರೆ ನಾನು ಇಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಅಂದ್ರೆ ಈ ಹೋರಾಟ ಹಂತ ಮುಂದೂಡಬೇಕು. ಇದಕ್ಕೆ ಸಂಪೂರ್ಣವಾಗಿ ಬೆಂಬಲ ಇರುತ್ತೆ. ಸಿದ್ದರಾಮಯ್ಯನವರು ಅಲ್ಲಿ ಬಾರ್ದ ನಿಯೋಗ ಕಳಿಸ್ತೀನಿ, ನಿಯೋಗ ಕರೀತಾ ಇದ್ದಾರೆ, ನಿಯೋಗಕ್ಕೆ ನಾಯಕರು ಯಾರು ಹೋಗ್ಬಾರ್ದು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದೀವಿ. ಜೈ ಭೀಮ್, ಜೈ ಭಾರತ್. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.